ಪುರಸಭೆ ನೂತನ ಕಚೇರಿ ಕಟ್ಟಡ ಹಾಗೂ ಸಿಎಂ ಐಡಿಪಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಸಚಿವ ಕೆಜೆ ಜಾರ್ಜ್ ಚಾಲನೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ಭರವಸೆ. ತರೀಕೆರೆ ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿರುವ ಪುರಸಭೆಯ ನೂತನ ಕಚೇರಿ ಕಟ್ಟಡ ನಿರ್ಮಾಣ ಹಾಗೂ ಸಿಎಂ ಐಡಿಪಿ ಯೋಜನೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯದ ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅವರು ಶುಕ್ರವಾರ ಪ್ರವಾಸ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ತರೀಕೆರೆ ಜನತೆಯ ಬಹುದಿನಗಳ ಕನಸಾಗಿದ್ದ ಪುರಸಭೆಯ ನೂತನ ಕಚೇರಿ ಕಟ್ಟಡ ಇದೀಗ ನನಸಾಗುತ್ತಿದೆ. ಈ ಕಟ್ಟಡವು ಹಿಂದೆ ಟೌನ್ ಹಾಲ್ ಆಗಿದ್ದು ನಂತರ ಪುರಸಭೆ ಕಚೇರಿಯಾಗಿ ಬಳಸಲಾಗುತ್ತಿತ್ತು. ನಮ್ಮ ಕುಟುಂಬದ 3 ಪುರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಹಿನ್ನೆಲೆ ಈ ಕಟ್ಟಡ ಶೀಘ್ರ ನಿರ್ಮಾಣಗೊಳ್ಳಬೇಕು ಎಂದು ಆಶಯ ನನ್ನದಾಗಿತ್ತು ಎಂದರು. ನಗರಾಭಿವೃದ್ಧಿ ಇಲಾಖೆಯ ಸಚಿವ ಬೈರತಿ ಸುರೇಶ್ ಅವರಿಂದ ನಗರೋತ್ಥಾನ ಯೋಜನೆಯಡಿ 10 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ರಂಗಮಂದಿರ ನಿರ್ಮಾಣಕ್ಕೆ 100 ಕೋಟಿ ನೀಡಲಾಗಿದೆ ಎಂದು ತಿಳಿಸಿದ ಅವರು, ಪಟ್ಟಣದಲ್ಲಿ ಇ ಖಾತೆ ಹಾಗೂ ಬಿ ಖಾತೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದ್ದು ಭೂ ದಾಖಲೆಗಳ ವ್ಯವಸ್ಥೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ರೂಪಿಸಲಾಗುತ್ತಿದೆ ಎಂದರು. ಇದಲ್ಲದೆ ತರೀಕೆರೆಯಲ್ಲಿ ಭೂಗತ ವಿದ್ಯುತ್ ಕೇಬಲ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಹೊಸ ಡಿಪೋ ನಿರ್ಮಾಣ, ತಾಯಿ ಮತ್ತು ಮಗು ಆಸ್ಪತ್ರೆ ಸ್ಥಾಪನೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳು ಜಾರಿಯಲ್ಲಿವೆ. ಲಕ್ಕವಳ್ಳಿ ಹಾಗೂ ಲಿಂಗದಹಳ್ಳಿ ಭಾಗಗಳ ವಿದ್ಯುತ್ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದರು. ಇದೇ ವೇಳೆ ಭವಿಷ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್, ಉಬ್ರಾಣಿ ಏತ ನೀರಾವರಿ ಯೋಜನೆಯ ಮೂಲಕ ತರೀಕೆರೆ ತಾಲೂಕಿನ 48 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಅಲ್ಲದೆ ತುಂಗಾ ಡ್ಯಾಂನಿಂದ 15 ಟಿಎಂಸಿ ನೀರನ್ನು ತರೀಕೆರೆ, ಕಡೂರು ಹಾಗೂ ಚಿಕ್ಕಮಗಳೂರು ಭಾಗಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ತರುವ ಯೋಜನೆಯು ಸರ್ಕಾರದ ಪರಿಶೀಲನೆಯಿದ್ದು, ಈ ಯೋಜನೆ ಸಾಕಾರಗೊಂಡರೆ ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಚಿವ ಕೆ ಜಾರ್ಜ್, ಪುರಸಭೆಯ ನೂತನ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ 7.5 ಕೋಟಿ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಂಡಿದ್ದು ಸುಮಾರು 2.5 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜೊತೆಗೆ ಕುಸುಬ್ ಬಿ ಹಾಗೂ ಕುಸುಮ್ ಸಿ ಯೋಜನೆಗಳ ಮೂಲಕ ರೈತರಿಗೆ ಸೌರಶಕ್ತಿ ಆಧಾರಿತ ವಿದ್ಯುತ್ ಸೌಲಭ್ಯ ಕಲ್ಪಿಸಲು ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದರು. ತಮ್ಮ ರಾಜಕೀಯ ಪಯಣವನ್ನು ಸ್ಮರಿಸಿದ ಸಚಿವರು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಥಮಿಕ ಹಂತದಿಂದಲೇ ಕಾರ್ಯನಿರ್ವಹಿಸಿ ಪಕ್ಷಕ್ಕಾಗಿ ದುಡಿದು ಬಂದಿದ್ದೇನೆ. ಜನರ ವಿಶ್ವಾಸವೇ ನನ್ನ ಶಕ್ತಿ. ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ನಿರೀಕ್ಷೆಗಳನ್ನು ಈಡೇರಿಸುವುದು ನಮ್ಮ ಸರ್ಕಾರದ ಬದ್ಧತೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭದ್ರಕಾಡ ಅಧ್ಯಕ್ಷ ಕೆಪಿ ಅಂಶುಮಂತ್, ಪುರಸಭೆ ಅಧ್ಯಕ್ಷ ವಸಂತ್ ಕುಮಾರ್, ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನಾ ಎಚ್ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಎಇ ಸೋಮಶೇಖರ್, ಪುರಸಭೆ ಮುಖ್ಯಾಧಿಕಾರಿ ತಾಹಿರ ತನ್ಸಿಂ, ಉಪವಿಭಾಗಾಧಿಕಾರಿ ನಟೇಶ್, ತಹಶೀಲ್ದಾರ್ ರಶ್ಮಿ, ಪುರಸಭೆಯ ಸರ್ವ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಪ್ರದೀಪ್ ಹೆಚ್ ಇ ತರೀಕೆರೆ. ಮತ್ತು ತರೀಕೆರೆ ಪಟ್ಟಣದಲ್ಲಿ ಅಭಿವೃದ್ಧಿ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ದಿನವಾಗಿದೆ ಎಂದು ತಪ್ಪಾಗಲಾರದು. ಇಂದು ನಾವು ಶಂಕುಸ್ಥಾಪನೆ ಮಾಡುತ್ತಿರುವುದು ನೂತನ ಪುರಸಭೆ ಕಟ್ಟಡ. ಕೇವಲ ಒಂದು ಸರ್ಕಾರಿ ಕಚೇರಿ ಕಟ್ಟಡ ಅಲ್ಲ, ಇದು ತರೀಕೆರೆ ಸಮಸ್ತ ನಾಗರಿಕರು, ಪೌರ ಕಾರ್ಮಿಕರು, ಚುನಾಯಿತ ಪ್ರತಿನಿಧಿಗಳ ವರ್ಗದ ಹಲವು ವರ್ಷಗಳಿಂದ ಇದನ್ನು ಕನಸು ಕಾಣ್ತಾ ಇದ್ರು, ಒಂದು ಪುರಸಭೆ ಆಗ್ಬೇಕು, ಕಟ್ಟಡ ಆಗ್ಬೇಕು ಅಂತೇಳಿ. ಇದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಇದು ನಮ್ಮ ಜಯಚಾಮ ರಾಜೇಂದ್ರ ಅವರವರು ಟೌನ್ ಹಾಲ್ ಅಂತ ಕಟ್ಟಿದ್ರು ತರೀಕೆರೆಯಲ್ಲಿ. ಪುರಸಭೆ 1947ರಲ್ಲಿ ಅಸ್ತಿತ್ವ ಬಂದಾಗ ಯಾವ ಜಾಗ ಇರಲಿಲ್ಲ ಅಂತೇಳಿ ಟೌನ್ ಹಾಲ್ ಅನ್ನನ್ನೇ ಪುರಸಭೆ ಕಟ್ಟಡವನ್ನ ಮಾಡಿಕೊಂಡ್ರು. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಪುರಸಭೆ ಕಟ್ಟಡ ಆಗಲಿಲ್ಲ. ಟೌನ್ ಹಾಲ್ ನಲ್ಲಿ ನಾವು ಪುರಸಭೆ ಕಟ್ಟಡ ಇಲ್ಲಿಂದ ಕೂಡ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಚೇರ್ ತೆಗೆದು ಅಲ್ಲೇ ಮೀಟಿಂಗ್ ಮಾಡೋದು, ಚೇರ್ ಹಾಕೋದು, ಈ ತರ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಹೀಗಾಗಿ ಮೊದಲಿಗೆ ಟಿ ನಾಗಪ್ಪನವರು ಅಧ್ಯಕ್ಷರಾಗಿದ್ರು, ಅವರು ಬದಲಿಗೆ ಅಧ್ಯಕ್ಷರಾದಂತವರು. ನಂತರ ನಮ್ಮ ಜಿಎಚ್ ಚೆನ್ಮಯ್ಯ ಅವರು ಕೂಡ 6 ವರ್ಷಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು
ಈಗ 70ನೇ ಅಧ್ಯಕ್ಷರು ನಮ್ಮ ವಸಂತ್ ಕುಮಾರ್ ಅವರು, ಶಶಾಂಕ್ ಕುಮಾರ್ ಅವರು ಈಗ 70ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹನುಮಯ್ಯ ನಮ್ಮ ಅಜ್ಜ ಅಂತ ಹೇಳಿ ಸರ್. ಹನುಮಯ್ಯನವ್ರು ನಿಮ್ಮ ಅಜ್ಜ ಅಂತ ಹೇಳಿ. ಹನುಮಯ್ಯ ನಮ್ಮ ಅಜ್ಜ, ನಮ್ಮ ಅಪ್ಪನೂ ಕೂಡ ಪುರಸಭಾ ಅಧ್ಯಕ್ಷರಾಗಿದ್ದು, ನಾನು ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀವಿ. ನಿಜವಾಗ್ಲೂ ಕೂಡ ಅದೊಂದು ಪತ್ರಿಕೆ ಬಂದ, ಅಜ್ಜ ಮಗ ಮೊಮ್ಮಗ 3 ಜನ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ತರ ನಾವು ಕೂಡ ಇಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ನಮಗಿದೊಂದು ಫೌಂಡೇಶನ್, ಏನು ರಾಜಕೀಯ ಜೀವನಕ್ಕೆ ಪುರಸಭಾ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ನಮಗೊಂದು ಒಳ್ಳೆಯ ಫೌಂಡೇಶನ್ ಸಿಕ್ತು. ಅವತ್ತು ನಿಮ್ಗೆಲ್ಲ ಗೊತ್ತಿದೆ, ಮನೆ ಮನೆಗೆ ಪುರಸಭೆಯನ್ನ ತೆಗೆದುಕೊಂಡು ಹೋಗಿ ಎಲ್ಲಾ ರೀತಿಯ ಖಾತೆಗೆ ಬದಲಾವಣೆ ಮಾಡತಕ್ಕಂಥದ್ದು, ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಅವಾಗ ಮಾಡಿದ್ವಿ. ಅದನ್ನ ಅವತ್ತಿನ ಪೌರಾಡಳಿತ ಡೈರೆಕ್ಟರು ಎಲ್ಲ ಪುರಸಭೆಯವರು ಮಾಡಬೇಕು ಅಂತ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರು. ಇವತ್ತು ಇದೊಂದು ಪುರಸಭೆ ಕಟ್ಟಡ ಆಗಬೇಕು ನನ್ನ ಕನಸಿತ್ತು. ನಿಜವಾಗ್ಲೂ ಕೂಡ ಕೆಲವೇ 10-15 ಪುರಸಭೆಯನ್ನು ಇಡೀ ರಾಜ್ಯದಲ್ಲಿ ಕೊಟ್ಟರು. ಅದು ಮೊದಲಿಗೆ ಕೊಟ್ಟಿದ್ದು ತರೀಕೆರೆ ಪುರಸಭೆಗೆ. ನಿಜವಾಗ್ಲೂ ಕೂಡ ಅದು ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅವತ್ತಿನ ಶ್ರೀನಿವಾಸ್ ಅವರು ಇದ್ದಾರೆ, ಶ್ರೀನಿವಾಸ್ ಅವರೇ, ಅದೇ ರೀತಿಯಲ್ಲಿ ಇವತ್ತು ಪುರಸಭೆಯ ಅಧ್ಯಕ್ಷರಿದ್ದಾರೆ ಇಲ್ಲಿ 3-4 ದಿವಸ ಮಳೆ ಬರ್ತಾ ಇದೆ. ಈಗ ನಮ್ಮ ಡ್ಯಾಮ್, ಭದ್ರಾ ಡ್ಯಾಮ್ ತುಂಬುತ್ತಾ ಇದೆ. ಅದೊಂದು ಒಳ್ಳೆ ಶುಭ ಸುದ್ದಿ ಸಮೇತ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದೆ. ಇಲ್ಲಿ ಬರೋ ಮೊದಲು ನಾನು ನಮ್ಮ ಮಂತ್ರಿಗಳೊಟ್ಟಿಗೆ ಮತ್ತೆ ಕಾರ್ಯದರ್ಶಿ ಮತ್ತೆ ಅವರು ನನ್ನ ಕಾರ್ಯದರ್ಶಿ ಸಮೇತ ಗೌರವಗುಪ್ತ ಅವರಿಗೆ ಹೇಳಿದ್ವಿ. ನಮ್ಮ MLA ಅವರು ಸಮೇತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಕುಡಿಯೋ ನೀರಿಗೆ ಆದಷ್ಟು ಬೇಗನೆ ನೀರು ಕುಡಿ ಅಂತ ಹೇಳ್ತಾರೆ. ಆ ಕುಡಿಯೋ ನೀರು ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಮೇತ ಆದೇಶ ಕೊಟ್ಟಿದ್ದಾರೆ, ಕುಡಿಯೋ ನೀರಿಗೆ ಕುಡಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ಮಾಡುತ್ತೀವಿ. ಇವತ್ತು ನಮ್ಗೆ ಗೊತ್ತಿದೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಯವರ ನಮ್ಮ ಸಿದ್ದರಾಮಯ್ಯಜಿಯವರು ಸಾಕಷ್ಟು ಈ ಜಿಲ್ಲೆಯ ವಿಚಾರದಲ್ಲಿ, ಪ್ರಗತಿ ವಿಚಾರದಲ್ಲಿ ಮಾಡಿದ್ದಾರೆ. ಬಹುಶಃ 5 ಗ್ಯಾರಂಟಿ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಬಹುಶಃ ಜನಪರವಾದ ಒಳ್ಳೆಯ ಕಾರ್ಯಕ್ರಮ 5 ಕಾರ್ಯಕ್ರಮಗಳು ಸಮೇತ ಈಗ ಜಾರಿಗೆ ತರುವಂತ ಕೆಲಸ ಮಾಡ್ತಾರೆ. ಅದು ನನ್ನ ಇಲಾಖೆಯಲ್ಲಿ ಗೃಹಜ್ಯೋತಿ, ಬಹುಶಃ ಅದು ಸಮೇತ ಇಲ್ಲೆಲ್ಲ ಆಗ್ತಾ ಇದೆ, ಒಳ್ಳೆ ಕೆಲಸ ಆಗ್ತಾ ಇದೆ. ಇವತ್ತು ಬಹಳ ವಿಚಾರದಲ್ಲಿ ಸಮೇತ ನಾನು ಉಸ್ತುವಾರಿ 2023 ಉಸ್ತುವಾರಿ ಸಚಿವರು ಇದೆಲ್ಲ ಬಂದಿದೆ. ನಮ್ಮ ದೇವರ ದಯೆಯಿಂದ ಯಾವಾಗಲೂ ಬಂದು ನೋಡುವ ಮೇಲೆ ಸ್ವಲ್ಪ ಮಳೆ ಬರ್ತದೆ, ಸಾಕಷ್ಟು ಬರೆದಿದ್ರು. ಒಂದು ಕುಡಿಯೋ ನೀರಿಗೆ ಮತ್ತೆ ಮೇವಿಗೆ ತೊಂದರೆ ಆಗದಂಗೆ ಎಲ್ಲ ಕೆಲಸ ಆಗ್ತಾ ಇದೆ. ಬಹುಶಃ ನನಗೆ ಒಂದು ಸಂತೋಷ, ನಿಮ್ಮ ಶಾಸಕರು ನನ್ನ ಹಳೆಯ ಮಿತ್ರರು, ನಾವೆಲ್ಲ ಯೂತ್ ಕಾಂಗ್ರೆಸ್ ಬಂದವರು, ನಿಮಗೆ ಬಹುಶಃ ಗೊತ್ತಿರ್ಬೋದು. ಅವ್ರನ್ನ ಮಂತ್ರಿ ಮಾಡಬಹುದಿತ್ತು. ಅವ್ರಿಂದ ಏನಾಗ್ತಾರೆ ನನ್ಗೇನ್ ಗೊತ್ತು. ನಾನು ಅವ್ರು ಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ ನಾನಿದ್ದೆ, ಆತುರವಾಗಿದ್ದೆ. ಚಿಕ್ಕಮಂಗ್ಳೂರು ಜಿಲ್ಲೆ ಮರುಜನ್ಮ ಕೊಟ್ಟಿದೆ ಕಾಂಗ್ರೆಸ್ ಅಂತ ಹೇಳ್ತೀರಾ? ನೋಡಿ, ಮರು ಜನ್ಮ ಅಲ್ಲ, ಜನ್ಮ ಅಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ಕೇಳಿ ನೋಡಿ, ಕೇಳಿ ಒಂದು ನಿಮಿಷ ಕೇಳಿ. ಇಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಕಷ್ಟದಲ್ಲಿದ್ದಾಗ ಅವ್ರನ್ನ ಗೆಲ್ಲಿಸಿದವರೇ ಚಿಕ್ಕಮಗಳೂರು ಜಿಲ್ಲೆಯವರು. ಗೊತ್ತಾಯ್ತಲ್ಲ. ಇವತ್ತು ಸಮೇತ 5 ಜನ ನಮ್ಮ ಮಂತ್ರಿಗಳಿದ್ದಾರೆ, ಅಲ್ಲ MLAಗಳಿದ್ದಾರೆ. ಅವ್ರನ್ನಲ್ಲಿ ಒಬ್ಬರು ಮಾಡಬೇಕಂದ್ರೆ ತೀರ್ಮಾನ ಆಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಬಹುಶಃ ನಾನೇ ಅದಕ್ಕೆ ಹೆಚ್ಚಿಗೆ ಒತ್ತಡ ಮಾಡುತ್ತಿದ್ದೆ. ಯಾಕಂದ್ರೆ ನಿಮ್ಮಂತವ್ರು ಏನ್ ಹೇಳ್ತೀರಾ ನೋಡಿ, ಜಾತಿ ಇಲ್ಲಿ ಬಂದ್ಬಿಟ್ಟು ಉಸ್ತುವಾರಿ ಸಚಿವರಾಗಿ ಇಲ್ಲಿ ಮಂತ್ರಿಗಳನ್ನ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕೆಲವರು ನನ್ನ ಕೇಳೋರು. ಅದಕ್ಕೆ ಎಲ್ಲ ಸಭೆಯಲ್ಲಿ ಹೇಳಿದೆ, ಮುಖ್ಯಮಂತ್ರಿ ಅವರಿಗೆ ಹೇಳಿದೀನಿ, ಹೈಕಮಾಂಡ್ ಹೇಳಿದೀನಿ, ದಯವಿಟ್ಟು 5 ಜನ MLA ಗೆಲ್ಸಿ ಕಳಿಸಿದ್ರೆ ನೀವು ಮಾಡಬೇಕಾಗಿ ನಮ್ಮ ಕರ್ತವ್ಯ ಅನ್ನೋದ್ರ ಸಮೇತ ಹೇಳಿದೀನಿ. ಅದ್ರ ಪ್ರಕಾರ ಮಾಡಿದ್ರು. ಅದು ಕಾರಣಾಂತರದಿಂದ ಆಗಲಿಲ್ಲ. ಆದಷ್ಟು ಬೇಗನೆ ಇಲ್ಲಿ ಸಚಿವರಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಮೇತ ನಿಮ್ಮ ಪರವಾಗಿ ಬೇಡಿಕೆ ಇಡ್ತೀನಿ. ನಾನು ಹೈಕಮಾಂಡ್ ಅಲ್ಲ, ಕೇಳಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಯವರು ಇದ್ದಾರೆ. ಅದೇ ರೀತಿ ನಮ್ಮ ಏನಂತ ಹೇಳ್ಬಿಟ್ರೆ, ಇಬ್ಬರು ಮುಖ್ಯಮಂತ್ರಿಯವರು ಮತ್ತೆ ನಮ್ಮ KPCC ಅಧ್ಯಕ್ಷರು ಇಬ್ಬರು ಒಕ್ಕಾಗಿ